ಇನ್ನು ದಾವಣಗೆರೆ ವಿಷಯಕ್ಕೆ ಬರೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗೆ ಬಿಜೆಪಿಯಲ್ಲಿ ಪೈಪೋಟಿ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ರೇಣುಕಾಚಾರ್ಯ ಮತ್ತು ಸಿದ್ದೇಶ್ವರ್ ಬಣಗಳ ಮಧ್ಯೆ ಟಿಕೆಟ್ ಫೈಟ್ ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಹಾಗಾಗಿ ಯಾವುದೇ ಬಣಕ್ಕೆ ಟಿಕೆಟ್ ಕೊಟ್ಟರು ಬಂಡಾಯದ ಆತಂಕ ಇದ್ದೇ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ದಾವಣಗೆರೆ ಟಿಕೆಟ್ ಬಗ್ಗೆ ಚರ್ಚೆಯಾಗಿದೆ. ಎರಡೂ ಬಣಗಳಿಗೂ ರಾಜ್ಯ ಬಿಜೆಪಿ ನಾಯಕರು ಶಾಕ್ ಕೊಟ್ಟಿದ್ದಾರೆ. ಎರಡೂ ಬಣಕ್ಕೆ ಟಿಕೆಟ್ ಕೊಡಬಾರದು ಅಂತ ಕೋರ್ ಕಮಿಟಿಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಎರಡೂ ಬಣದವರಿಗೆ ಬಹಳಷ್ಟು ಸಲ ಕೂತ್ ಹೇಳಿದ್ರು, ಪರಿಹರಿಸಿಕೊಳ್ಳಿ ಈ ಟಿಕೆಟ್, ಈ ಕ್ಷೇತ್ರ ನಾವು ಗೆದ್ದುಕೊಳ್ಳಲೇಬೇಕು ಅಂತ. ಆದರೆ ಒಬ್ಬರ ಕಾಲು ಒಬ್ಬರು ಎಳೆದು ಒಬ್ಬರ ವಿರುದ್ಧ ಒಬ್ಬರು ನಿರಂತರವಾಗಿ ಆರೋಪಗಳನ್ನ ಮಾಡೋದ್ರಲ್ಲೇ ನಾಯಕರು ತಲ್ಲೀನರಾಗಿದ್ರು. ಅಂತಿಮವಾಗಿ ಬಿಜೆಪಿ ರಾಜ್ಯ ನಾಯಕರಿಗೆ ಅನ್ನಿಸ್ತು ಇದು ಮುಗಿಯದ ಪ್ರಹಸನ ಅಂತ. ಎರಡೂ ಬಣಕ್ಕೂ ಟಿಕೆಟ್ ನೀಡದೇ ಇರೋದಕ್ಕೆ ಕೋರ್ ಕಮಿಟಿ ನಿರ್ಧರಿಸಿದ್ದು. ಎರಡೂ ಬಣಗಳ ಜೊತೆ ಕೋರ್ ಕಮಿಟಿ ನಾಯಕರು ಚರ್ಚೆ ಮಾಡಿದ್ದಾರೆ. ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದ ನಾಯಕನಿಗೆ ಟಿಕೆಟ್, ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬಹುದು ಅನ್ನೋ ಚರ್ಚೆ ಇದೆ. ಸಿದ್ದೇಶ್ವರ್ ಬಣಕ್ಕೆ ಕೊಟ್ರೆ ರೇಣುಕಾಚಾರ್ಯ ಬಣ ಬಂಡೇಳಬಹುದು, ಸಮಸ್ಯೆ ಮಾಡಬಹುದು. ರೇಣುಕಾಚಾರ್ಯ ಬಣಕ್ಕೆ ಕೊಟ್ರೆ ಸಿದ್ದೇಶ್ವರ್ ಬಣ ದಂಗೆ ಏಳಬಹುದು. ಇಬ್ಬರೂ ಸ್ಯಾಬಟಾಜ್ ಮಾಡುವ ಸಾಧ್ಯತೆ ಇರೋದ್ರಿಂದ ತಟಸ್ಥ ವ್ಯಕ್ತಿಯೊಬ್ಬರನ್ನ ತಂದ್ರೆ ಎರಡೂ ಬಣಗಳಿಂದ ಸಪೋರ್ಟೂ ಸಿಗಬಹುದು, ಸ್ಯಾಬಟಾಜ್ನ ಅವಕಾಶಗಳು ಕಡಿಮೆ ಅನ್ನೋ ನಿರ್ಧಾರಕ್ಕೆ ಬಂದ್ರ. ಹಾಗಾದ್ರೆ ರಾಜ್ಯದ ನಾಯಕರು ನಿಮ್ಮಲ್ಲೇ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿದ್ರು, ಮಾತುಕತೆ ನಡೆಸಿದ್ರು, ಸಮಸ್ಯೆ ಬಗೆಹರಿದಿಲ್ಲ. ಅಂತಿಮವಾಗಿ ಕ್ಷೇತ್ರ ಗೆಲ್ಲಬೇಕಾಗಿದೆ, ಎರಡೂ ಬಣಗಳ ವಿರೋಧನೂ ಬೇಕಾಗಿಲ್ಲ. ಹಾಗಾಗಿ ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದ ನಾಯಕನಿಗೆ ಟಿಕೆಟ್ ಕೊಡೋದಕ್ಕೆ ಕೋರ್ ಕಮಿಟಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಾಯಕರ ಜೊತೆ ಮಾತಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗೆ ಬಿಜೆಪಿಯಲ್ಲಿ ಜೋರು ಪೈಪೋಟಿ ಇದೆ. ಶಾಮನೂರು ಅವರ ಕ್ಷೇತ್ರ, ಅವರ ನಂತರ ಉಪಚುನಾವಣೆ ಇದೆ. ಶತಾಯಗತಾಯ ಈ ಕ್ಷೇತ್ರ ಗೆದ್ದುಕೊಳ್ಳಬೇಕು ಅನ್ನೋದು ಕಾಂಗ್ರೆಸ್ಗೂ ಇದೆ, ಬಿಜೆಪಿಗೂ ಇದೆ. ಬಿಜೆಪಿ ತನ್ನ ಲಕ್ ಪ್ರಯತ್ನ ಪಡ್ತಾ ಇದೆ, ಲಕ್ ಟೆಸ್ಟ್ ಮಾಡ್ತಾ ಇದೆ. ಆದರೆ ಇಬ್ಬರು ನಾಯಕರು ಬಡದಾಡ್ಕೊಂಡ್ರೆ, ಎರಡೂ ಬಣಗಳು ಬಡದಾಡ್ಕೊಂಡ್ರೆ ಇದರ ಲಾಭ ನೇರವಾಗಿ ಸಿಗೋದು ಕಾಂಗ್ರೆಸ್ಸಿಗೆ. ಹಾಗಾಗಿ ಎರಡೂ ಬಣದಲ್ಲಿ ಇಲ್ಲದ ಒಬ್ಬ ತಟಸ್ಥ ವ್ಯಕ್ತಿನ ಆಯ್ಕೆ ಮಾಡಿಕೊಳ್ಳೋಣ, ನೀವು ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತುಕತೆಯಾಗಿದೆ. ಹಾಗಾದ್ರೆ ಯಾರದು ಅನ್ನೋದು ಪ್ರಶ್ನೆ. ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದ ಒಬ್ಬ ನಾಯಕನಿಗೆ ಟಿಕೆಟ್ ಕೊಡೋದು, ಎರಡೂ ಬಣಗಳು ಆ ನಾಯಕನನ್ನ ಸಪೋರ್ಟ್ ಮಾಡಿ ಈ ಕ್ಷೇತ್ರ ಗೆಲ್ಲೋದು ಸದ್ಯಕ್ಕೆ ಮಾಡಿಕೊಂಡಿರೋ ಪ್ಲಾನ್. ಈಗಾಗಲೇ ಕಾಂಗ್ರೆಸ್ನಲ್ಲೂ ಎಲ್ಲವೂ ಸುಗಮವಾಗಿಲ್ಲ. ಇಬ್ಬರು ಸಚಿವರ ನಡುವೆ ಪೈಪೋಟಿ ಇದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಎರಡು ಬಣಗಳ ನಡುವೆ ಬಡಿದಾಟ ಇದೆ. ಕಳೆದ ಲೋಕಸಭೆಯ ಕೋಪ ಸಿದ್ದೇಶ್ವರ್ಗಿನ್ನೂ ಹೋಗಿಲ್ಲ. ರೇಣುಕಾಚಾರ್ಯ ಕೂಡ ಆಗಿಂದಾಗೆ ಟಾಂಗ್ಗಳನ್ನ ಕೊಡ್ತಾ ಇದ್ದಾರೆ. ಅದು ವೇದಿಕೆ ಆಗಿರ್ಲಿ, ಮಾಧ್ಯಮದ ಮುಂದೆ ಆಗಿರ್ಲಿ, ಇದು ಬಗೆಹರಿಯದ ಪ್ರಹಸನ ಅನಿಸಿ ಎರಡೂ ಬಣಗಳಲ್ಲಿ ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದ ನಾಯಕನನ್ನ ಅಖಾಡಕ್ಕೆ ಇಳಿಸಬೇಕು ಅಂತ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಯಾರನ್ನ ಕಣಕ್ಕೆ ಇಳಿಸೋ ಸಾಧ್ಯತೆ ಇದೆ? ಕಾಂಗ್ರೆಸ್ನ ಅಖಾಡ ಇದು. ಆದ್ರೆ ಈ ಬಾರಿ ಆ ಕ್ಷೇತ್ರನ ಕಸಿದುಕೊಳ್ಳಬೇಕು ಶತಾಯಗತಾಯ ಅಂತ ಬಿಜೆಪಿ ಕೂಡ ಪ್ರಯತ್ನ ಪಡ್ತಾ ಇದೆ. ತಮ್ಮ ಅಖಾಡ ಉಳಿಸ್ಕೊಳ್ಬೇಕು ಅಂತ ಕಾಂಗ್ರೆಸ್ ಕೂಡ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಬಿಜೆಪಿಯಲ್ಲಿ ನಾಯಕರು ಬಡದಾಡ್ಕೊಂಡ್ರೆ ನಷ್ಟವಾಗೋದು ಬಿಜೆಪಿಗೆ. ಹಾಗಾಗಿ ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದ ನಾಯಕನನ್ನ ಅಖಾಡಕ್ಕಿಳಿಸಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.